ಮೇಘಸ್ಫೋಟಕ್ಕೆ ಉತ್ತರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಹಾಮಳೆಗೆ ಜನರ ಬದುಕು ಕೊಚ್ಚಿ ಹೋದ್ರೆ ಹಲವೆಡೆ ಅವಾಂತರದ ಮಳೆಯೇ ಸುರಿದಿದೆ. ರಕ್ತಸ ಮಳೆ, ಕಂಡು ಕೇಳರಿಯದ ವರುಣನ ರೌದ್ರ ನರ್ತನ. ಮೇಘರಾಜನ ಅಬ್ಬರಕ್ಕೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆಗೆ ಊರಿಗೆ ಊರೇ ಮುಳುಗಡೆಯಾಗಿದೆ. ನದಿಗಳು ಸೈತಾನನಂತೆ ಗ್ರಾಮಗಳಿಗೆ ಎಂಟ್ರಿ ಕೊಟ್ಟಿದ್ರೆ ಹಳ್ಳಕೊಳ್ಳಗಳು ಅವಾಂತರವನ್ನೇ ಸೃಷ್ಟಿ ಮಾಡಿವೆ. ಮಳೆ ನೀರಲ್ಲಿ ಜನರ ಬದುಕು ಕೊಚ್ಚಿ ಹೋದ್ರೆ ಜಲಸ್ಫೋಟಕ್ಕೆ ಮನೆಗಳು ಧರೆಗುರುಳಿವೆ. ಮಳೆಗೆ ಉತ್ತರ ಭಾರತ ತತ್ತರ. ಉಕ್ಕಿದ ನದಿಗಳು, ಊರಿಗೆ ಊರೇ ಮುಳುಗಡೆ. ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಅಷ್ಟ ದಿಕ್ಕುಗಳಿಂದ ವರುಣ ದಾಂಗುಡಿ ಇಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನರ ಬದುಕು ಕೊಚ್ಚಿ ಹೋಗಿದೆ. ಚೆನಾಬ್ ನದಿಯ ಉಪನದಿಯಾಗಿರೋ ಜಮ್ಮುವಿನ ತಾವಿ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ನದಿ ಪಾತ್ರದ ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ತಗ್ಗು ಪ್ರದೇಶದ ಗ್ರಾಮಗಳಿಗೆ ನೀರು ನುಗ್ಗಿ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಹೀಗಾಗಿ ನೀರಿನಲ್ಲೇ ಜನರು ಬದುಕು ಕಳೆಯುವಂತಾಗಿದೆ. ರಕ್ಷಣಾ ತಂಡಗಳ ಕಾರ್ಯಾಚರಣೆ ಮುಂದುವರೆದಿದೆ. ಮೇಘಸ್ಫೋಟಕ್ಕೆ ಜಮ್ಮು ಅಲ್ಲೋಲ ಕಲ್ಲೋಲವಾಗಿದೆ. ನದಿಗಳು ಉಕ್ಕಿ ಹರಿತಾ ಇದ್ರೆ ರಸ್ತೆಗಳು ಕೆರೆಯಂತಾಗಿ ಸವಾರರು ಪರದಾಡುವಂತಾಗಿದೆ. ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗುತ್ತಿದ್ದು ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹೆದ್ದಾರಿಯಲ್ಲೇ ನೀರು ಹರಿಯುತ್ತಿದ್ದು ಅಂಗಡಿಗಳು ಸಂಪೂರ್ಣ ಜಲಾವೃತವಾಗಿವೆ. ಹರಿಯುವ ನೀರಿನಲ್ಲೇ ಬೈಕ್ ಚಾಲಕರ ಪಾಡು ಹೇಳತೀರದಂತಾಗಿತ್ತು. ಇನ್ನು ನೀರಿನ ರಭಸಕ್ಕೆ ಕಾರೊಂದು ಕೊಚ್ಚಿ ಹೋಗಿ ಚರಂಡಿಗೆ ಬಿದ್ದಿದೆ. ಕುಸಿದ ರಸ್ತೆ, ನದಿಯಲ್ಲಿ ಕೊಚ್ಚಿ ಹೋಯಿತು ಪಿಕಪ್. ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ನೋಡುತ್ತಿದ್ದಂತೆ ರಸ್ತೆ ಕುಸಿದು ಪಿಕಪ್ ವಾಹನ ಕೊಚ್ಚಿ ಹೋಗಿದೆ. 4-5 ದಿನಗಳಿಂದ ನಿರಂತರ ಮಳೆಯಾಗಿದ್ದರಿಂದ ಬಿಯಾಸ್ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ನದಿಯ ಬಳಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಜೀಪ್ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ನಿರಂತರ ಮಳೆಗೆ ಹಿಮಾಚಲ ಪ್ರದೇಶ ನದಿಗಳು ಪ್ರವಾಹ ಸೃಷ್ಟಿಸಿವೆ. ನದಿ ತೀರದ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ನದಿಯ ರಕ್ಕಸ ರೂಪ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಮೇಘಸ್ಫೋಟಕ್ಕೆ ಕುಸಿದ ಮನೆಗಳು, 4 ಸಾವು. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಸಾಲು ಸಾಲು ಮನೆಗಳು ಧರೆಗುರುಳಿದ್ದು 4 ಮೃತಪಟ್ಟಿದ್ದಾರೆ. ತಾವಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ತೀರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಗುಜರಾತ್ನ ಸಂತ ಸರೋವರ ಅಣೆಕಟ್ಟಿನಿಂದ ನೀರು ರಿಲೀಸ್ ಮಾಡಲಾಗಿದೆ. ನದಿ ಪಾತ್ರದಲ್ಲಿದ್ದ ಗಾಂಧಿನಗರದ ಹಲವು ಗ್ರಾಮದ ಜನರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ರಕ್ಷಣಾ ತಂಡಗಳು ಬೀಡು ಬಿಟ್ಟಿವೆ. ಇನ್ನು ಜಮ್ಮುವಿನಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿರಂತರ ಮಳೆಗೆ ನದಿಗಳು ಉಕ್ಕಿ ಹರಿದಿದ್ದು ಮನೆಗಳು ಕೊಚ್ಚಿ ಹೋಗಿವೆ. ಯಾರೂ ಸಹ ನದಿ ತೀರಗಳಿಗೆ ಹೋಗದಂತೆ ರಕ್ಷಣಾ ತಂಡಗಳು ಖಡಕ್ ಸೂಚನೆ ನೀಡಿವೆ. ಇನ್ನು ಉತ್ತರಾಖಂಡ್ನ ಉತ್ತರಕಾಶಿಯಲ್ಲಿ ವರುಣ ಮಾಡಿದ ಅವಾಂತರ ಡ್ರೋನ್ ಕಣ್ಣಲ್ಲಿ ಸೆರೆ ಹಿಡಿಯಲಾಗಿದೆ. ಒಂದೆಡೆ ನದಿಗಳು ಉಕ್ಕಿ ಹರಿಯುತ್ತಿದ್ರೆ ಮತ್ತೊಂದೆಡೆ ಗುಡ್ಡ ಕುಸಿದು ಬೀಳುತ್ತಿದೆ. ಮೇಘಸ್ಫೋಟಕ್ಕೆ ಕೊಚ್ಚಿ ಹೋದ ಮನೆಗಳು. ಉತ್ತರಾಖಂಡದಲ್ಲೂ ಮಳೆ ರೌದ್ರ ನರ್ತನ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಥರಾಲಿ, ಚಮೋಲಿಯಲ್ಲೀಗ ಭಾರೀ ಮಳೆ ಸುರಿದಿದೆ. ಅಲ್ಲಲ್ಲಿ ಭೂಕುಸಿತವಾಗ್ತಿದ್ದು ರಸ್ತೆ ಸಂಚಾರ ಬಂದಾಗಿದೆ. ಗ್ರಾಮಗಳಿಗೆ ಗುಡ್ಡದ ಮಣ್ಣು ನುಗ್ಗಿದ್ದು ಇಡೀ ಗ್ರಾಮವೇ ಸ್ಮಶಾನದಂತಾಗಿದೆ. ಮನೆಗಳು ಧರೆಗುರುಳಿದ್ರೆ ಬಂಡೆಗಳು ಗ್ರಾಮಗಳಿಗೆ ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ನವದೆಹಲಿಯ ಯಮುನಾ ನದಿ ಸಹ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನಿರಂತರ ಮಳೆಯಿಂದ ತುಂಬಿ ಹರಿಯುತ್ತಿದ್ದು ನದಿ ತೀರದ ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆ ಇನ್ನು 3-4 ದಿನ ಮಳೆಯಾಗಲಿದ್ದು ಮತ್ತಷ್ಟು ಅವಾಂತರ ಸೃಷ್ಟಿಯಾಗೋ ಸಾಧ್ಯತೆ ಇದೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮೇಘಸ್ಫೋಟಕ್ಕೆ ಉತ್ತರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಹಾಮಳೆಗೆ ಜನರ ಬದುಕು ಕೊಚ್ಚಿ ಹೋದ್ರೆ ಹಲವೆಡೆ ಅವಾಂತರದ ಮಳೆಯೇ ಸುರಿದಿದೆ. ರಕ್ಕಸ ಮಳೆ, ಕಂಡು ಕೇಳರಿಯದ ವರುಣನ ರೌದ್ರ ನರ್ತನ. ಮೇಘರಾಜನ ಅಬ್ಬರಕ್ಕೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆಗೆ ಊರಿಗೆ ಊರೇ ಮುಳುಗಡೆಯಾಗಿದೆ. ನದಿಗಳು ಸೈತಾನನಂತೆ ಗ್ರಾಮಗಳಿಗೆ ಎಂಟ್ರಿ ಕೊಡ್ತಿದ್ರೆ ಹಳ್ಳಕೊಳ್ಳಗಳು ಅವಾಂತರವನ್ನೇ ಸೃಷ್ಟಿ ಮಾಡಿವೆ. ಮಳೆ ನೀರಲ್ಲಿ ಜನರ ಬದುಕು ಕೊಚ್ಚಿ ಹೋದ್ರೆ ಜಲಸ್ಫೋಟಕ್ಕೆ ಮನೆಗಳು ಧರೆಗುರುಳಿವೆ. ಮರಣ ಮಳೆಗೆ ಉತ್ತರ ಭಾರತ ತತ್ತರ. ಉಕ್ಕಿದ ನದಿಗಳು, ಊರಿಗೆ ಊರೇ ಮುಳುಗಡೆ. ಉತ್ತರ ಭಾರತದ ಹಲವು ರಾಜ್ಯಗಳಿಗೆ ಅಷ್ಟ ದಿಕ್ಕುಗಳಿಂದ ವರುಣ ದಾಂಗುಡಿ ಇಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನರ ಬದುಕು ಕೊಚ್ಚಿ ಹೋಗಿದೆ. ಚೆನಾಬ್ ನದಿಯ ಉಪನದಿಯಾಗಿರೋ ಜಮ್ಮುವಿನ ತಾವಿ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ನದಿ ಪಾತ್ರದ ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ತಗ್ಗು ಪ್ರದೇಶದ ಗ್ರಾಮಗಳಿಗೆ ನೀರು ನುಗ್ಗಿ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ. ಹೀಗಾಗಿ ನೀರಿನಲ್ಲೇ ಜನರು ಬದುಕು ಕಳೆಯುವಂತಾಗಿದೆ. ರಕ್ಷಣಾ ತಂಡಗಳ ಕಾರ್ಯಾಚರಣೆ ಮುಂದುವರೆದಿದೆ. ಮೇಘಸ್ಫೋಟಕ್ಕೆ ಜಮ್ಮು ಅಲ್ಲೋಲ ಕಲ್ಲೋಲವಾಗಿದೆ. ನದಿಗಳು ಉಕ್ಕಿ ಹರಿತಾ ಇದ್ರೆ ರಸ್ತೆಗಳು ಕೆರೆಯಂತಾಗಿ ಸವಾರರು ಪರದಾಡುವಂತಾಗಿದೆ. ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗುತ್ತಿದ್ದು ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹೆದ್ದಾರಿಯಲ್ಲೇ ನೀರು ಹರಿಯುತ್ತಿದ್ದು ಅಂಗಡಿಗಳು ಸಂಪೂರ್ಣ ಜಲಾವೃತವಾಗಿವೆ. ಹರಿಯುವ ನೀರಿನಲ್ಲೇ ಬೈಕ್ ಚಾಲಕರ ಪಾಡು ಹೇಳತೀರದಂತಾಗಿತ್ತು. ಇನ್ನು ನೀರಿನ ರಭಸಕ್ಕೆ ಕಾರೊಂದು ಕೊಚ್ಚಿ ಹೋಗಿ ಚರಂಡಿಗೆ ಬಿದ್ದಿದೆ. ಕುಸಿದ ರಸ್ತೆ, ನದಿಯಲ್ಲಿ ಕೊಚ್ಚಿ ಹೋಯಿತು ಪಿಕಪ್. ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ನೋಡುತ್ತಿದ್ದಂತೆ ರಸ್ತೆ ಕುಸಿದು ಪಿಕಪ್ ವಾಹನ ಕೊಚ್ಚಿ ಹೋಗಿದೆ. 4-5 ದಿನಗಳಿಂದ ನಿರಂತರ ಮಳೆಯಾಗಿದ್ದರಿಂದ ಬಿಯಾಸ್ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ನದಿಯ ಬಳಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಜೀಪ್ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ನಿರಂತರ ಮಳೆಗೆ ಹಿಮಾಚಲ ಪ್ರದೇಶ ನದಿಗಳು ಪ್ರವಾಹ ಸೃಷ್ಟಿಸಿವೆ. ನದಿ ತೀರದ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ನದಿಯ ರಕ್ಕಸ ರೂಪ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಮೇಘಸ್ಫೋಟಕ್ಕೆ ಕುಸಿದ ಮನೆಗಳು, 4 ಸಾವು. ಜಮ್ಮು ಮತ್ತು ಕಾಶ್ಮೀರದ ದೋಡಾದಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಸಾಲು ಸಾಲು ಮನೆಗಳು ಧರೆಗುರುಳಿದ್ದು 4 ಮೃತಪಟ್ಟಿದ್ದಾರೆ. ತಾವಿ ನದಿ ಉಕ್ಕಿ ಹರಿಯುತ್ತಿದ್ದು ನದಿ ತೀರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಗುಜರಾತ್ನ ಸಂತ ಸರೋವರ ಅಣೆಕಟ್ಟಿನಿಂದ ನೀರು ರಿಲೀಸ್ ಮಾಡಲಾಗಿದೆ. ನದಿ ಪಾತ್ರದಲ್ಲಿದ್ದ ಗಾಂಧಿನಗರದ ಹಲವು ಗ್ರಾಮದ ಜನರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ರಕ್ಷಣಾ ತಂಡಗಳು ಬೀಡು ಬಿಟ್ಟಿವೆ. ಇನ್ನು ಜಮ್ಮುವಿನಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿರಂತರ ಮಳೆಗೆ ನದಿಗಳು ಉಕ್ಕಿ ಹರಿದಿದ್ದು ಮನೆಗಳು ಕೊಚ್ಚಿ ಹೋಗಿವೆ. ಯಾರೂ ಸಹ ನದಿ ತೀರಗಳಿಗೆ ಹೋಗದಂತೆ ರಕ್ಷಣಾ ತಂಡಗಳು ಖಡಕ್ ಸೂಚನೆ ನೀಡಿವೆ. ಇನ್ನು ಉತ್ತರಾಖಂಡ್ನ ಉತ್ತರಕಾಶಿಯಲ್ಲಿ ವರುಣ ಮಾಡಿದ ಅವಾಂತರ ಡ್ರೋನ್ ಕಣ್ಣಲ್ಲಿ ಸೆರೆ ಹಿಡಿಯಲಾಗಿದೆ. ಒಂದೆಡೆ ನದಿಗಳು ಉಕ್ಕಿ ಹರಿಯುತ್ತಿದ್ರೆ ಮತ್ತೊಂದೆಡೆ ಗುಡ್ಡ ಕುಸಿದು ಬೀಳುತ್ತಿದೆ. ಮೇಘಸ್ಫೋಟಕ್ಕೆ ಕೊಚ್ಚಿ ಹೋದ ಮನೆಗಳು. ಉತ್ತರಾಖಂಡದಲ್ಲೂ ಮಳೆ ರೌದ್ರ ನರ್ತನ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಥರಾಲಿ, ಚಮೋಲಿಯಲ್ಲೀಗ ಭಾರೀ ಮಳೆ ಸುರಿಯುತ್ತಿದೆ. ಅಲ್ಲಲ್ಲಿ ಭೂಕುಸಿತವಾಗ್ತಿದ್ದು ರಸ್ತೆ ಸಂಚಾರ ಬಂದಾಗಿದೆ. ಗ್ರಾಮಗಳಿಗೆ ಗುಡ್ಡದ ಮಣ್ಣು ನುಗ್ಗಿದ್ದು ಇಡೀ ಗ್ರಾಮವೇ ಸ್ಮಶಾನದಂತಾಗಿದೆ. ಮನೆಗಳು ಧರೆಗುರುಳಿದ್ರೆ ಬಂಡೆಗಳು ಗ್ರಾಮಗಳಿಗೆ ನುಗ್ಗಿದ್ದು ಜನ ಕಂಗಾಲಾಗಿದ್ದಾರೆ.
ಇನ್ನು ನವದೆಹಲಿಯ ಯಮುನಾ ನದಿ ಸಹ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ನಿರಂತರ ಮಳೆಯಿಂದ ತುಂಬಿ ಹರಿಯುತ್ತಿದ್ದು ನದಿ ತೀರದ ಜನರನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆ ಇನ್ನು 3-4 ದಿನ ಮಳೆಯಾಗಲಿದ್ದು ಮತ್ತಷ್ಟು ಅವಾಂತರ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.